ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಪಾರ್ಟ್ 3 ಕೆಸಿನಾಗ ಹೋಗೋದು ಮತ್ತು ಇನ್ನೊಂದು ಕಡೆ ಬೀಚ್ಗೆ ಹೋಗೋದು ಇದೆಲ್ಲ ತೋರಿಸ್ತೀನಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಇದು ಬಂದ್ಬಿಟ್ಟು ಬಾಗ ಬೀಚ್ ಹತ್ರ ಮೇಯ್ನ್ ಎಂಟ್ರೆನ್ಸು. ನಾವು ಅಲ್ಲಿಗೆ ಬಂದು ಸಂಜೆ ಇದು ನೋಡಿದ್ರೆ ತುಂಬ ಚೆನ್ನಾಗಿದೆ. ಇದು ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದೆಲ್ಲ ನೈಟು ಡ್ಯಾನ್ಸ್ ಆಡೋದಾಗಲಿ ಬೀಚಲ್ಲೆಲ್ಲ ಉಳ್ಳಾಡಿ ನೈಟೆಲ್ಲ ಇಲ್ಲೇ ಇರ್ತಾರಂತೆ. ತುಂಬ ಚೆನ್ನಾಗಿತ್ತು. ಅದೇನೋ ಒಂಥರ ಖುಷಿ ಮರಳಲ್ಲಿ ನೈಟ್ ಹೊತ್ತು ಕೂತ್ಕೊಂಡು ಆ ಸಮುದ್ರ ನೋಡಿಕೊಂಡು ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಗಾಳಿ ಬೀಸಿದ್ರು ಗಾಳಿ ಮಾತ್ರ ಮಸ್ತಾಗಿ ಬೀಸೋದು ನೋಡಿ. ಈ ಥರ ಎಲ್ಲ ಲೈಟಿಂಗ್ಸ್ ಸಖತ್ತಾಗಿ ಗಿಜಿ ಗಿಜಿ ಅಂತಿರುತ್ತೆ. ಒಂಥರ ಅಟ್ರಾಕ್ಷನ್ ಇದು. ಏನೋ ಒಂಥರ ಖುಷಿಯಾಗುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ತುಂಬ ಮಕ್ಕಳೆಲ್ಲ ಕರ್ಕೊಂಬಂದು ತುಂಬ ಅಂದರೆ ತುಂಬ ಮಕ್ಕಳು ಆಟಾಡ್ತಾಯಿದ್ದು. ಚೆನ್ನಾಗಿತ್ತು. ಇದೊಂಥರ ಎಲ್ಲ ಖುಷಿಯಾಗೋದು ಇದನ್ನೆಲ್ಲ ನೋಡೋಕ್ಕೆ. ಏನಪ್ಪ ಅಂದರೆ ಬೀಚಲ್ಲಿ ತುಂಬಾ ರೇಟ್ ಜಾಸ್ತಿ. 1 ಲೀಟ್ರ್ ನೀರು ಬಂದುಬಿಟ್ಟು 50 ರೂಪಾಯಿ. ಸಖತ್ ರೇಟ್. ಬೀಚಿಂದ ಹೊರಗಡೆ ಬಂದು ಅಲ್ಲಿ ಬಂದ್ಬಿಟ್ಟು ಐಸ್ ಕ್ರೀಮ್ ಅಂಗಡಿ ಇತ್ತು. ಸೂಪರಾಗಿತ್ತು. ಎಷ್ಟು ಸಖತ್ತಾಗಿತ್ತು ಒಂದು ಐಸ್ ಕ್ರೀಮು. ಅಷ್ಟೇ ಕಾಸ್ಟ್ಲಿನೂ ಇತ್ತು, ಅಷ್ಟೇ ಚೆನ್ನಾಗಿತ್ತು. ನಾವು ರೂಮ್ಗೆ ಹೋಗ್ತಾ ಹಂಗೆ ಊಟ ಪಾರ್ಸಲ್ ತೊಗೊಂಡು ಹೋಗ್ಬಿಡೋಣ ಅಂತ ಹೋಗ್ತಾಯಿದ್ದು. ರೋಡ್ ಸೈಡಲ್ಲಿ ಸಖತ್ತಾಗಿ ಕಾಣಿಸ್ತಾ ಇತ್ತು. ಇದು ಮಡಿಕೆಗೆ ಬೆಂಕಿ ಥರ ಎಲ್ಲ ಮಾಡಿ ದೊಡ್ಡ ಮಡಿಕೆಗೆ ಡಿಸ್ಪ್ಲೇಗೆಲ್ಲ ಸಖತ್ತಾಗಿ ಇಟ್ಟಿದ್ರು. ನೋಡೋಕ್ಕೇ ಚೆನ್ನಾಗಿತ್ತು. ಇಲ್ಲಿ ಬಂದ್ಬಿಟ್ಟು ನಾವು ಬಿರಿಯಾನಿ ಆರ್ಡ್ರ್ ಮಾಡಿಕೊಂಡು ಹಾಗಾದ್ರೆ ನನಗೆ ರೂಮಿಗೆ ತೊಗೊಂಡೋದು ಅಲ್ಲೇ ಊಟ ಮಾಡೋಣ ನಾವು ಅಂತಂದ್ಬಿಟ್ಟು. ಚೆನ್ನಾಗಿತ್ತು. ಇದೆಲ್ಲ ನೋಡೋಕ್ಕೆ ತುಂಬ ಖುಷಿಯಾಯಿತು. ನಮಗೇನೆಂದರೆ ಈ ಊಟ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಸ್ವಲ್ಪ ಉಪ್ಪು ಹುಳಿ ಖಾರ ಜಾಸ್ತಿ ಬೇಕು. ನಾವು ನೈಟ್ ಊಟ ಮಾಡಿಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ಬೇಗ ರೂಮು ಕೂಡ ಬಿಟ್ಕೊಡ್ಬೇಕು. ನಾವು ಎಲ್ಲ ರೆಡಿ ಆಗಿಬಿಟ್ಟು ಕೆಸಿನಾಗ ಹೋಗ್ಬೇಕು. ಇವಾಗ ಕೆಸಿನಾಗ ಹೋಗೋದು. ಈಗ ನಾವು ಬಾಗ ಬೀಚ್ ಹತ್ರ ಇದ್ದೀವಿ. ಪಣಜಿ ಹತ್ರ ಕೆಸಿನ ಇರೋದು. ಈಗ ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಈಗ ರೂಮ್ನ ಬಿಟ್ಕೊಡ್ತಾ ಇದ್ದೀವಿ. ನಮ್ಮ ಗಾಡಿ ನೋಡಿ ಪೆಟ್ರೋಲ್ ಖಾಲಿಯಾಗಿ ನಿಂತ್ಕೊಂಡ್ಬಿಟ್ಟಿದೆ. ನಮಗೆ ಪೆಟ್ರೋಲ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ಕಾಲ್ ಮಾಡಿ ಅವ್ರನ್ನ ಕರೆಸೋದು. ಅವ್ರು ಬಂದಾಗ ಅವರು ಸೀದಾ ಹಿಂದೆಗಡೆ ಇರೋ ಅಂಗಡಿ ತಕ್ಕೆ ಹೋಗ್ತಿದ್ದಾರೆ. ಅಲ್ಲೇ ಪೆಟ್ರೋಲ್ ಇದೆ. ನಮಗೆ ಗೊತ್ತೇ ಇಲ್ಲ, ನೋಡೇ ಇಲ್ಲ ಹಿಂದೆ ತಿರುಗಿ. ಪೆಟ್ರೋಲ್ ಹಾಕ್ಸ್ಕೊಂಡು ಮುಂದೆ ಮೂವ್ ಆದು. ಗಾಡಿ ಬಿಡೋ ಟೈಮಲ್ಲಿ ನಾವು ಪೆಟ್ರೋಲ್ ಹಾಕ್ಸ್ದು. ತಿಂಡಿಗೆ ಅಂತ ತೊಗೊಂಡೋಗಿದ್ದು. ತಿಂಡಿ ಮಾಡ್ಕೊಂಬಂದು ಇಲ್ಲಿ ಭಾಗದಿಂದ ಕಾರ್ ಮಾಡ್ತಾಯಿದ್ದೀವಿ. ಕಾರ್ ಎಲ್ಲಿಗೆ ಅಂದರೆ ನಾವು ಸ್ಕೂಟಿ ತೊಗೊಂಡಿದ್ವು ಓಡಾಡೋಕ್ಕೆ ಅಂತ ಅಂದ್ಬಿಟ್ಟು ಅಲ್ಲೇ ಲೋಕಲಲ್ಲಿ. ಈಗ ಬಂದ್ಬಿಟ್ಟು ಭಾಗದಿಂದ ಪಣಜಿಗೆ ಹೋಗಬೇಕು. ಅದಕ್ಕೋಸ್ಕರ ಇಲ್ಲಿ ಗಾಡಿ ಬಾಡಿಗೆ ತೊಗೊಂಡಿದ್ದೀವಿ. ನಾವು ತೊಗೊಂಡಿಲ್ಲ, ಡ್ರೈವರೇ ಬಂದಿರ್ತಾರೆ. ಇದು ಬಂದ್ಬಿಟ್ಟು 1000 ರೂಪಾಯಿ ಅನಿಸುತ್ತೆ ಬಾಡಿಗೆ. ಬಂದ್ಬಿಟ್ಟು ಅಲ್ಲಿ ಕರ್ಕೊಂಡೋಗಿ ಬಿಡೋಕ್ಕೆ. ಸೀದಾ ಇವರು ನಾವು ಬಸ್ಗೆ ಹೋದರೆ ಅಲ್ಲಲ್ಲಿ ಇಳಿಬೇಕು ನಡಿಬೇಕು. ಇವರಾದರೆ ಸೀದಾ ಕೆಸಿನೋ ಬಂದ್ಬಿಟ್ಟು ಎಲ್ಲಿರುತ್ತೆ ಅಲ್ಲಿಗೆ ಕರ್ಕೊಂಡೋಗಿ ಬಿಡ್ತಾರೆ. ಅಲ್ಲಿಗೆ ಹೋಗ್ತಾಯಿದ್ದೀವಿ. ಅಲ್ಲಿಂದ ಅಲ್ಲಿಗೆ ತುಂಬ ದೂರ ಆಗುತ್ತೆ. ಕೆಸಿನೋ ಇರೋ ಜಾಗಕ್ಕೂ ಬಾಗ ಬೀಚ್ಗೂ ತುಂಬ ದೂರ ಆಗುತ್ತೆ. ಗಾಡಿ ಬಾಡಿಗೆ ಮಾಡ್ಕೊಂಬಿಟ್ರೆ ಸೀದಾ ಕರ್ಕೊಂಡೋಗ್ಬಿಡ್ತಾರೆ. ಬಸ್ಸಲ್ಲೆಲ್ಲ ಹೋಗ್ತೀವಿ ಅಂದರೆ ನಡಿಬೇಕು. ಬಸ್ಸಲ್ಲಿ ಬಸ್ ಸ್ಟ್ಯಾಂಡಿಗೆ ನಡಿಬೇಕು, ತಿರ್ಗಿ ಅಲ್ಲಿಂದ ಕೆಸಿನೋ ತಕ್ಕ ನಡಿಬೇಕು. ನಾವು ಹೋಗ್ತಿರೋ ಕೆಸಿನೋ ಬಂದ್ಬಿಟ್ಟು ಕೆಸಿನೋ ಫ್ರೈಡ್ ಅಂತ. ಅಲ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ದಾರೆ ಡೈರೆಕ್ಟು. ಸೀದಾ ಗೇಟ್ ಹತ್ರನೇ ಕರ್ಕೊಂಡು ಹೋಗ್ತಾರೆ. ಇನ್ನೇನು ಬಂದೇ ಬಿಡ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ರೋಡೆಲ್ಲ ತುಂಬ ಸೂಪರಾಗಿತ್ತು ನೋಡಿ. ಇಲ್ಲೇ ಕಾಣಿಸ್ತೈತೆ ಬೇರೆ ಬೇರೆ ಕೆಸಿನೋಗಳೆಲ್ಲ ಕಾಣಿಸ್ತಾ ಇದ್ದಾವೆ. ರೋಡಲ್ಲಿ ಹೋಗ್ತಾನೆ ನಾನು ಬೇರೆ ಬೇರೆದೆಲ್ಲ ನೋಡ್ತಾ ಇದ್ದೆ. ಇಲ್ಲೂ ಕಾಣಿಸುತ್ತೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಬಿಗ್ ಡ್ಯಾಡಿ ಅಂತ ಅದು ಕಾಣಿಸ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ. ನಾವು ಹೋಗೋ ಕೆಸಿನೋ ರೋಡು ಕೂಡ ಬಂತು. ಇನ್ನೇನು ಬಂತು ಗೇಟ್ ಹತ್ರ. ಸೀದಾ ನಾವು ಎಲ್ಲಿ ಹೇಳಿದ್ವು ಅಲ್ಲೇ ಕೆಸಿನೋ ಫ್ರೈಡ್ 1 ಅಂತ ಗೇಟು. ಅಲ್ಲಿ ಕರ್ಕೊಂಡೋಗಿಬಿಟ್ರು. ಅಲ್ಲಿ 1, 2, 3 ಅಂತೆಲ್ಲ ಇರುತ್ತಂತೆ. ಆಮೇಲೆ ಮೆಜೆಸ್ಟಿಕ್ಕು ಮತ್ತು ಇನ್ನು ಬಿಗ್ ಡ್ಯಾಡಿ ಯಾವ್ಯಾವ ಇದ್ದಾವೆ. ನಮಗೆ ಕರ್ಕೊಂಬಂದು ಇಲ್ಲಿ ಇಳಿಸಿ. ನಾವು ಗಾಡಿ ಇಳಿದವರು ಸೀದಾ ಗೇಟ್ ಒಳಗೆ ಹೋಗ್ತಾಯಿದ್ದು. ಲಗೇಜೆಲ್ಲ ಇಲ್ಲೇ ಇಡ್ಸ್ಕೊತಾರೆ ಮತ್ತು ಇಲ್ಲೇ
ದುಡ್ಡು ಕಟ್ಬಿಟ್ಟು ಟಿಕೆಟ್ ಥರ ಕೊಡ್ತಾರೆ. ಇಲ್ಲಿ ಒಬ್ಬೊಬ್ಬರಿಗೆ 2,500. ಅದ್ರ ಮೇಲ್ಗಡೆನೂ ಇದೆ, 5,000 ರೂಪಾಯಿಂದು ಇದೆ, 3,000, 4,000 ಈ ಥರನೂ ಇದೆ. ನಾವು 2,500 ರೂಪಾಯಿ ತೊಗೊಂಡಿದ್ದು. ಇಲ್ಲಿ ಏನಂದರೆ ನಾನು ವೀಡಿಯೋ ಮಾಡ್ಬೋದು ಅಂದ್ಕೊಂಡಿದ್ದೆ, ಕೆಲವು ಕಡೆ ಎಲ್ಲ ಮಾಡಿದ್ದಾರೆ, ನಾನು ನೋಡಿದ್ದೀನಿ. ಆದರೆ ಇಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಟಿಕೆಟಿಂದೆಲ್ಲ ಬಿಡಲಿಲ್ಲ. ನಾವು ಒಳಗಡೆ ಹೋಗ್ತಾ ಇದ್ದಂಗೆ ವೀಡಿಯೋ ಆಫ್ ಮಾಡಿ ಅಂತ ಹೇಳಿದ್ರು. ಇಲ್ಲೇ ಲಗೇಜು ಕೂಡ ಇಡ್ಸ್ಕೊತಾರೆ. ನಮಗೆ ಅಲ್ಲಿಗೆ ಒಳಗಡೆ ತೊಗೊಂಡೋಗೋಕೆ ಏನೂ ಬಿಡಲ್ಲ. ಇಲ್ಲಿ ಬಂದುಬಿಟ್ಟು ಟಿಕೆಟ್ ತೊಗೊಂಡು ಇಲ್ಲಿಂದ ನಮ್ಮನ್ನು ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ಥರ ಬ್ಯಾಂಡ್ ಹಾಕ್ತಾರೆ. ಇದು 2,500 ರೂಪಾಯಿಗೆ ಈ ಕಲರ್ ಬ್ಯಾಂಡ್ ಬರುತ್ತೆ. ಇದನ್ನು ಹಾಕಿ ಒಳಗಡೆ ಕಳಿಸ್ತಾರೆ. ನಮಗೆ ಆ ಥರ ಬ್ಯಾಂಡ್ ಹಾಕ್ಬಿಟ್ಟು ಈ ಥರ ಚಿಕ್ಕ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಇದರಲ್ಲೇನು ಜನ ತುಂಬಬೇಕು, ಜನ ಆಗಬೇಕು ಅಂತ ಏನಿಲ್ಲ. ಸ್ವಲ್ಪ ಜನ ಆಗ್ತಿದ್ದಂಗೆ ಒಂದು 4-5 ಜನ ಆದ್ರೂ ಪರವಾಗಿಲ್ಲ, ಕರ್ಕೊಂಡು ಹೋಗ್ತಾರೆ. ಇಲ್ಲೇ ಇದೆ, ಏನು ಭಾರಿ ದೂರ ಇಲ್ಲ. ನೋಡಿ ಇಲ್ಲೇ ಬೋಟು, ನೋಡಿ ಅಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ಕೆಸಿನೋ ಬಂದುಬಿಟ್ಟು. ಆ ಬ್ರಿಡ್ಜ್ ಬಂದುಬಿಟ್ಟು ನಾವು ಬಾಗಾಗೆ ಹೋಗುವಾಗ ಬ್ರಿಡ್ಜ್ ಮೇಲೆ ಹೋಗೋದು ನಾವು. ನಾನು ಹಿಂದೆ ವೀಡಿಯೋದಲ್ಲಿ ತೋರಿಸಿದ್ದೆ, ತುಂಬ ಗಟ್ಟಿ ರಾಡ್ಗಳು, ಕಬ್ಬಣ ಎಷ್ಟು ಗಟ್ಟಿ ಇದೆ ಅಂತೇಳಿ. ಆ ಬ್ರಿಡ್ಜ್ ಅದು. ಇಲ್ಲಿಂದ ಏನು ಜಸ್ಟು ನಡ್ಕೊಂಡು ಹೋಗೋಷ್ಟು ದೂರನೂ ಆಗೋಲ್ಲ, ಅಷ್ಟು ಬೇಗ ಕರ್ಕೊಂಡು ಹೋಗ್ಬಿಡ್ತಾರೆ. ತುಂಬ ಚೆನ್ನಾಗಿತ್ತು ಅದು ನೋಡೋಕ್ಕೆ. ಬೋಟಲ್ಲೆಲ್ಲ ಹೋಗೋಕ್ಕೆ ಮೊದಲೇ ನನಗೆ ಇಷ್ಟ, ತುಂಬ ಚೆನ್ನಾಗಿತ್ತು. ಆ ಶಿಪ್ ನೋಡೋಕ್ಕೆ ಸಖತ್ತಾಗಿ ಕಾಣೋದು ನೀರೊಳಗೆ, ಬ್ಲೂ ಕಲರ್ ಸಖತ್ತಾಗಿತ್ತು ಶಿಪ್ಪು. ಬೋಟ್ ಸ್ಟಾರ್ಟ್ ಮಾಡಿದ್ರು, ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದೇನೆಂದರೆ ಇಲ್ಲಿ ಎಷ್ಟಾದರೂ ವೀಡಿಯೋ ಮಾಡೋದು, ಫೋಟೋ ತೆಗೆಸ್ಕೊಬೋದು. ಅಲ್ಲಿ ಕೆಸಿನದೊಳಗೆ ವೀಡಿಯೋ ಎಲ್ಲ ಮಾಡೋಂಗಿಲ್ಲ. ಒಂದು ಸತಿ ಹೇಳ್ತಾರೆ, ಆಮೇಲೆ ಫೋನ್ ಕಿತ್ಕೊಂಡ್ಬಿಡ್ತಾರೆ. ಅದು ಇವ್ರು ಬೇರೆ ನನಗೆ ಎದುರಿಸೋರು, ಫೋನ್ ಕಿತ್ಕೊತಾರೆ, ನೀನು ವೀಡಿಯೋ ಮಾಡ್ತೀಯ ಅಂತಂದ್ಬಿಟ್ಟು. ನಮ್ಮನೆಯವರೇ ಸುಮ್ಮನಿರೋ, ಫೋನ್ ಕಿತ್ಕೊಂಡ್ಬಿಟ್ಟವರು ಅಂತ ಅವ್ರಿಗೆ ಭಯ. ನಾನು ಹಂಗಾಗಿ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಅವರು ಕೂಡ ಹೇಳಿದ್ರು ಒಂದು ಸತಿ, ನಾನು ಹಂಗೂ ವೀಡಿಯೋ ಇಟ್ಕೊಂಡಿದ್ದೆ. ತುಂಬಾ ಹತ್ರ, ಎಷ್ಟು ಹತ್ರ ಅಂದರೆ ನೋಡಿ ಇಲ್ಲಿ ಕಾಣಿಸ್ತಿದ್ದು, ನಾವು ಇನ್ನೂ ಇಲ್ಲಿಂದನೇ ಹೊರಟಿದ್ದು, ಅಲ್ಲೇ ಸಿಕ್ಕೇ ಬಿಡ್ತು. ಏನಂದರೆ ಅದು ಹೋಗಲ್ಲ ಎಲ್ಲೂ, ಒಂದೇ ತವ ನಿಂತಿರುತ್ತೆ ಅದು. ಕೆಸಿನೋ ಬಂದುಬಿಟ್ಟು ಎಲ್ಲೂ ಹೋಗಲ್ಲ, ಒಂದೇ ತವ ನಿಂತಿರೋದಕ್ಕೆ ಈ ಚಿಕ್ಕ ಬೋಟಿಂದ ಕರ್ಕೊಂಡೋಗಿ ಇಲ್ಲಿಗೆ ಬಿಡ್ತಾರೆ. ಇದೇ ನೋಡಿ ಹೆಸರು ಕಾಣಿಸ್ತಾ ಇದೆ, ಇಲ್ಲಿಗೆ ಕರ್ಕೊಂಬಂದು ಬಿಡ್ತಾರೆ. ನಾವು ಬಂದಾಗ ಒಂದು 10-11 ಗಂಟೆ ಆಗಿತ್ತು ಅನಿಸುತ್ತೆ. ಆ ಟೈಮಲ್ಲಿ ನಾವು ಬಂದಿದ್ದು, ಒಳಗಡೆ ಎಂಟ್ರಿ ಕೊಟ್ಟಿದ್ದು. ನೋಡೋದು ಪಕ್ಕಕ್ಕೆ ತೊಗೊಂಡೋಗಿ ಅಲ್ಲಿ ಹಗ್ಗ ಹಾಕ್ಬಿಟ್ಟು ಹಿಡ್ಕೊಂಡು ಕಟ್ಟಾಕ್ತಾರೆ. ಆವಾಗ ಇದು ಹತ್ರಕ್ಕೆ ಹೋಗುತ್ತೆ. ಆವಾಗ ಇಲ್ಲಿ ಡೋರ್ ಇರುತ್ತೆ, ಅದನ್ನು ಓಪನ್ ಮಾಡ್ತಾರೆ. ನಾವು ಅದಕ್ಕೂ ಟಚ್ ಆಗಿರುತ್ತಲ್ಲ, ಸೀದಾ ನೆಡ್ಕೊಂಡು ಸೀದಾ ಒಳಗಡೆ ಹೋಗ್ಬೋದು. ನಾನು ಹೆಂಗೆ ಕಳಿಸ್ತಾರೆ ಇದರಲ್ಲಿ ಅಂತ ಅಂದ್ಕೊಂಡಿದ್ದೆ, ಗೊತ್ತಿರಲಿಲ್ಲ ನನಗೂ. ಆಮೇಲೆ ಗೊತ್ತಾಯಿತು, ಈ ಡೋರು ಓಪನ್ ಮಾಡಿದಾಗ ಸೀದಾ ಟಚ್ ಇರುತ್ತೆ ಅಂತ. ನಾನು ಹಂಗೂ ನೋಡೋಣ, ವೀಡಿಯೋ ಇಟ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಇಟ್ಕೊಂಡು ಹೋಗಿದ್ದೆ. ಇಷ್ಟೇ ಎಂಟ್ರೆನ್ಸ್ ಅಷ್ಟೇ ವೀಡಿಯೋ ಮಾಡೋಕ್ಕಾಗಿದ್ದು, ಇನ್ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೀದಾ ಒಳಗಡೆನೇ ಹೋದ್ವು ನಾವು. ಹೋದ ತಕ್ಷಣ ನೋಡಿ ಸ್ಟಾರ್ಟಿಂಗ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಗೇಮ್ ಆಡ್ತಾಯಿದ್ರು. ಸ್ಟಾರ್ಟಿಂಗೇ ಗೇಮ್ ಮಾಡೋದ್ರಿಂದ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ನಾನು ಲಿಫ್ಟಲ್ಲಿ ಸ್ವಲ್ಪ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ. ನಂಗೆ ಮೊಬೈಲ್ ಕಿತ್ಕೊಂಡು ಹೋಗ್ತಾರೆ ಅಂತ ಎದುರಿಸೋರು ವೀಡಿಯೋ ಮಾಡೋಕ್ಕೆ ಕೊಡ್ತಾ ಇರಲಿಲ್ಲ. ಇದು ಊಟದ ವಿಚಾರಕ್ಕೆ ಬಂದರೆ ಎಲ್ಲ ಫ್ರೀ ಊಟ, ನೀವು ಎಷ್ಟರ ತಿನ್ಬೋದು, ಫ್ರೀ. ಇದು ಊಟದ ಹಾಲ್ ಬಂದ್ಬಿಟ್ಟು ಸೆಲ್ಫ್ ಸರ್ವಿಸು, ಪ್ರತಿಯೊಂದು ಇರುತ್ತೆ ಇದರಲ್ಲಿ. ಸಂಜೆ ಸ್ನ್ಯಾಕ್ಸ್ ಅಂತ ಕೊಡ್ತಾರೆ, ಇಡ್ಲಿ ಮತ್ತು ಪಾನಿಪುರಿ ಈ ಥರ ಎಲ್ಲ ಸ್ನ್ಯಾಕ್ಸ್ ಅಂತ ಸಂಜೆ ಕೊಡ್ತಾರೆ. ಸಂಜೆ ಟೈಮ್ ಬಂದು ಡ್ಯಾನ್ಸು ಕೂಡ ಆಡ್ತಾರೆ. ನಾನು ಇವ್ರು ಮಾಡೋ ಗಾಬರಿಗೆ ತಲೆಕೆಳಗಾಗಿ ಹಿಡಿದು ಬಿಟ್ಟಿದ್ದೀನಿ ವೀಡಿಯೋನ. ಇಷ್ಟೇ ಕೆಸಿನೋ. ನಾವು ಆಚೆ ಬಂದಾಗ 8 ಗಂಟೆ ಆಗಿತ್ತು. ಸಂಜೆ ಟೈಮು ನೈಟು ನೋಡೋಕ್ಕೆ ಸಖತ್ತಾಗಿತ್ತು, ಲೈಟಿಂಗ್ಸ್ ಎಲ್ಲ. ಬೇರೆ ಬೋಟೆಲ್ಲ ಸೂಪರಾಗಿ ಕಾಣಿಸ್ತಿದ್ದು. ನಮ್ಗೆ ಟ್ರೈನ್ ಟೈಮ್ ಆಯಿತು ಅಂತ ಹೊರಟ್ಬಿಟ್ವು. ಇದು ಕೂಡ ಬೇಗನೆ ಹೊರಡ್ತು. ನಾವೆಲ್ಲಿ ಲೇಟ್ ಆಗುತ್ತೋ, ಟ್ರೈನಿಗೆ ಲೇಟ್ ಆಗುತ್ತೋ ಅಂದ್ಕೊಂಡು ಇಲ್ಲ ಬೇಗನೆ ಬಿಟ್ಟರು. ತುಂಬ ಚೆನ್ನಾಗಿತ್ತು. ಏನಂದರೆ ಆಟಗಳೆಲ್ಲ ಆಡಿ ದುಡ್ಡು ಕಳ್ಕೊಬಾರ್ದು, ಖುಷಿಗೋಸ್ಕರ ಎಂಜಾಯ್ ಮಾಡೋಕ್ಕೋಸ್ಕರ ಹೋಗ್ಬಿಟ್ಟು ಬರಬೇಕು. ಕುಡಿಯೋಂಥವ್ರಿಗೆಲ್ಲ ಡ್ರಿಂಕ್ಸು ಫ್ರೀ, ಊಟ ಗೀಟ ಎಲ್ಲ ಫ್ರೀ. ಏನಂದರೆ ಮುಂಚೆನೇ ದುಡ್ಡು ಕಟ್ಟಿರ್ತೀವಲ್ಲ, ಹಂಗಾಗಿ ಫ್ರೀ ಇದ್ದೇ ಇರುತ್ತೆ. ಆಟ ಆಡಿದ್ರೆ ಮಾತ್ರ ದುಡ್ಡು ಹೋಗುತ್ತೆ. ನಾವು ಹೊರಟು ಟೈಮಿಗೆ ಕರೆಕ್ಟಾಗಿ ಇಲ್ಲಿಂದ ಆಚೆ ಬಂದು ಈ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ರೈಲ್ವೆ ಸ್ಟೇಷನ್ಗೆ ಹೋಗಿ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರ ಇಲ್ಲಿಂದ ಮತ್ತೆ ಗಾಡಿ ಮಾಡೋದು. ಅವರು 1,200 ಕೇಳ್ತಾಯಿದ್ರು, 1,600 ಕೇಳ್ತಾಯಿದ್ರು. ನಾವು ಕಡಿಮೆ ಮಾತಾಡ್ಕೊಂಡು ಹೋದು.
ತುಂಬ ಟಯರ್ಡ್ ಆಗಿತ್ತು, ಹಾಗಾಗಿ ಈ ವಿಡಿಯೋ ಏನು ಜಾಸ್ತಿ ಮಾಡಲೇ ಇಲ್ಲ. ಟ್ರೈನು ಹೊರಟಿದೆ 11 ಗಂಟೆ, ಸುಮ್ಮನೆ ಮಲಗಿಬಿಟ್ಟು ನೆಕ್ಸ್ಟ್ ಬಂದು ಇಳಿದಿದ್ದೆ ನಮ್ಮ ಅರಸೀಕೆರೆ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.